ಹೇ ಮುಖಪುಟದ ಎಲ್ಲ ಸಹೋದರಿಗೆ ಕ್ರಾಂತಿಕಾರಿ ಜೈಭೀಮ್ಗಳು ಮನ್ನಿಸಬೇಕು. ಮೈಕು ಸ್ವಲ್ಪ ದೂರಿತ್ತು, ಮನ್ನಿಸಬೇಕು. ಸೊ ಪುನರಾರಂಭ ಮಾಡುತ್ತೇನೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಅವರ ಸಾಧನೆಗಳು ಇರ್ತವೆ. ಅವರು ಈ ದೇಶದ SC ST OBC ಜನಾಂಗದವ್ರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಕುರಿತು ಉತ್ತರ ಪ್ರದೇಶದ ಒಬ್ಬ ಶಾಯರ್ ಹೇಳ್ತಾನೆ, ಏನು ಉಜಡೋं की दुनिया बसाकर चले गए कितने दर्द दिया जालिमों ने, उजड़ों की दुनिया बसाकर चले गए कितने दर्द दिए जालिमों ने, वो फिर भी मुस्कुराते चले गए, कितने खुदगर्ज है तुम लोग, कितने खुदगर्ज है तुम लोग जो भूल कर बाबा साहब को घर में दिवाली की दिया जलाते हैं. ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್, ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಅಧಿಕಾರ, ಅಂತಸ್ತು, ಅಕ್ಷರ, ಅರಿವು, ಅನ್ನ, ಬಟ್ಟೆ ಇವನ್ನೆಲ್ಲ ಮರೆತು ಇವತ್ತಿನ ದಿವಸ ವೈದಿಕ ಸೃಜಿಪ ಮಾಡಿರ್ತಕ್ಕಂಥ ಕ್ಷುದ್ರ ದೇವತೆಗಳನ್ನು ಮತ್ತು ಬಂಡವಾಳಶಾಹಿಗಳ ಈ ಶ್ರೀಮಂತ ದೇವರುಗಳನ್ನು ಜಗಲಿ ಮೇಲೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮೆದುಳಿನಲ್ಲಿ ಇಟ್ಕೊಂಡಿರ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ಲ ಅಂತಕ್ಕಂಥ ಮಾತನ್ನು ಆ ಶಾಯರಿ ಹೇಳ್ತಕ್ಕಂಥದ್ದು. ಯಾಕೆ ಇವತ್ತು ಈ ಮಾತನ್ನು ಹೇಳಿ ನಾನು ಮಾತು ಆರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆಂದರೆ, ನೀವೆಲ್ಲ ನೋಡಿರ್ಬೋದು ಸಂವಾದ ಅಂತಕ್ಕಂಥ ಒಂದು ಸಾಮಾಜಿಕ ಜಾಲತಾಣದ ಮಾಧ್ಯಮದ ಮೂಲಕ ಈ ಮನುವಾದಿಗಳು ತಮ್ಮನ್ನು ತಾವು ಏನು ಆರ್ಯರು, ವಿಪ್ರರು, ಬ್ರಾಹ್ಮಣರು, ಈ ರೀತಿ ಪಂಡಿತರು ಅಂತಕ್ಕಂಥ ಹೆಸರುಗಳಿಂದ ಕರ್ಕೊಳ್ತಕ್ಕಂಥ ಜನಾಂಗ ಈ ಸಾಮಾಜಿಕ ಜಾಲತಾಣದ ಮುಖಾಂತರ ನನ್ನ ಶೋಷಿತ ಸಮಾಜವನ್ನು, ಜಾಗೃತರಾಗ್ತಕ್ಕಂಥ ನನ್ನ ಶೋಷಿತ ಸಮಾಜಕ್ಕೆ ಇಷ್ಟು ದಿವಸ ಟಿ ವಿಗಳ ಮೂಲಕ, ಪತ್ರಿಕೆಗಳ ಮೂಲಕ ಅವ್ರನ್ನ ಮೌಢ್ಯದಲ್ಲಿ ತುರುಕ್ತಾ ಇದ್ರು. ಅಂದರೆ ಬೆಳಗ್ಗೆ ಬರ್ತಕ್ಕಂಥ 6 ಗಂಟೆಯಿಂದ 8 ಗಂಟೆ ತನಕ ಬರ್ತಕ್ಕಂಥ ಆ ಮಾನಸಿಕ ಭಯೋತ್ಪಾದಕರಿಂದಲ್ಲ, ಜ್ಯೋತಿಷಿಗಳು, ವಾಸ್ತುಶಾಸ್ತ್ರ ಹೇಳ್ತಕ್ಕಂಥವ್ರು, ಅವರಿಂದ ಈ SC ST OBC ಜನಾಂಗವನ್ನು ಸಾಮಾಜಿಕ ಮುಖ್ಯವಾಹಿನಿಗೆ ಅಥವಾ ಪ್ರಬುದ್ಧತೆಯಡಿಗೆ ಬರುವುದನ್ನು ತಡೆ ಒಡ್ತಾಯಿದ್ರು. ಆದರೆ ಇವತ್ತಿನ ದಿವಸ ಈ ಲಾಕ್ಡೌನ್ ಆದಾಗಿನಿಂದ ನೋಡ್ತಾ ಇದ್ದೀನಿ, ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ 2ನೇ ಲಾಕ್ಡೌನ್ ಟೈಮ್ನಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಸಂವಾದ ಅಂತಕ್ಕಂಥ ಮಾಧ್ಯಮದ ಮೂಲಕ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳ ಮೇಲೆ, ಅವರ ಜೀವನ ಸಂಘರ್ಷದ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನು, ಬಾಬಾ ಸಾಹೇಬ್ರನ್ನು ತಪ್ಪಾಗಿ ವಿಮರ್ಶೆ ಮಾಡ್ತಕ್ಕಂಥ, ತಪ್ಪಾಗಿ ಪ್ರಚುರಪಡಿಸ್ತಕ್ಕಂಥದ್ದನ್ನು, ಅದರ ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ ಬಹು ಸಂಸ್ಕೃತಿಯನ್ನು ಹಾಳು ಮಾಡಿ ಏಕ ಸಂಸ್ಕೃತಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ಮುಸ್ಲಿಮರನ್ನು ದೋಷಿಗಳನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು ಆ ಮುಸ್ಲಿಂ ಧರ್ಮದ ವಿರೋಧಿಗಳು ದಲಿತರು ಅಂತಕ್ಕಂಥದ್ದನ್ನು ಕೂಡ ಇವತ್ತಿನ ದಿವಸ ಆ ಸಂವಾದದ ಮೂಲಕ ಮಾಡ್ತಕ್ಕಂಥ ನಾನು ನೋಡ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಾ ಈ ಮುಖಪುಟದ ಮೂಲಕ ಆ ವಿಕೃತ ಮನಸ್ಸಿನ ಮನೋಧೋರಣೆಯ ಮನುವಾದಿಗಳನ್ನ ನಾನು ಕೇಳ್ಕೊಳ್ದಿಷ್ಟೇ, ಬಾಬಾ ಸಾಹೇಬ ನಮ್ಮಪ್ಪ, ಇಡೀ ಶೋಷಿತ ಸಮಾಜದ ತಂದೆ, ನಿಮ್ಮ 5000 ವರ್ಷಗಳ ಚರಿತ್ರೆಯನ್ನು ಧ್ವಂಸ ಮಾಡಿ ಅದಕ್ಕೆ ಪ್ರತಿಕಾಂತಿಯನ್ನು ನಿರ್ಮಿಸಿರ್ತಕ್ಕಂಥ ಏಕೈಕ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದಕ್ಕೆ ರೀಡಲ್ಸ್ ಆಫ್ ಹಿಂದೂಯಿಸಮ್ ಮತ್ತು ಕ್ರಾಂತಿ ಪ್ರತಿಕ್ರಾಂತಿ ಅಂತಕ್ಕಂಥ ಡಾಕ್ಯುಮೆಂಟ್ರಿ ಮಾಡಿಟ್ರು. 1927 ಮಾರ್ಚ್ 20ರಲ್ಲಿ ಚೌದಾರ ಕೆಲೆ ಮುಟ್ಟೋದ್ರ ಮೂಲಕ 1927 ಡಿಸೆಂಬರ್ 25ರಂದು ಮಹಾಡದಲ್ಲಿ ಮನುಸ್ಮೃತಿಯನ್ನು ಸುಡೋದ್ರ ಮೂಲಕ ಆ ನಿಮ್ಮ ವೈದಿಕ ಶಾಸನಗಳಿಗೆ ತಿಲಾಂಜಲಿ ಇಟ್ಟಿರ್ತಕ್ಕಂಥ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರು ಕ್ರಿಸ್ತಶಕ 1956 ಅಕ್ಟೋಬರ್ 14ನೇ ತಾರೀಕು ದಿವಸ 10 ಲಕ್ಷ ಜನರಿಗೆ ಏಕಕಾಲದಲ್ಲಿ ಧರ್ಮಾಂತರ ಮಾಡಿರ್ತಕ್ಕಂಥ ಒಬ್ಬ ಯುಗ ಪ್ರವರ್ತಕರು. ಅವರ ಬಗ್ಗೆ ಮಾತನಾಡುವ ಯೋಗ್ಯತೆ ಇರದೇ ಇರತಕ್ಕಂಥ ಅವಿವೇಕಿಗಳು ಇವತ್ತಿನ ದಿವಸ ಸಾಮಾಜಿಕ ಶೋಷಣೆಯಿಂದ, ಆರ್ಥಿಕ ಶೋಷಣೆಯಿಂದ, ಶೈಕ್ಷಣಿಕ ಶೋಷಣೆಯಿಂದ, ಧಾರ್ಮಿಕ ಶೋಷಣೆಯಿಂದ ಬಳಲ್ತಕ್ಕಂಥ ಜನಾಂಗ ಅನ್ಯ ಧರ್ಮಗಳಿಗೆ ಧರ್ಮಾಂತರವಾಗುವುದನ್ನು ನೋಡಿ ಸಹಿಸದೇ ಇರತಕ್ಕಂಥ ಈ ವಿಕೃತ ಮನಸ್ಸಿನ ಮನೋವಾದಿಗಳು ಇವನು ಘರ್ ವಾಪಸಿ ಮನೆಗೆ ಹಿಂತಿರುಗಿಸೋ ಕಾರ್ಯಕ್ರಮ ಅಂತಕ್ಕಂಥ ವಿಷಯಗಳನ್ನು ಸಾದರಪಡಿಸುತ್ತಾ ಪ್ರಬುದ್ಧತೆಯಡಿಗೆ ಹೋಗ್ತಕ್ಕಂಥ SC ST OBC ಜನಾಂಗವನ್ನು ತಡೆಯೊಡ್ತಕ್ಕಂಥ ಕೆಲಸ ಇವತ್ತಿನ ದಿವಸ ಮನುವಾದಿಗಳು ಮಾಡ್ತಿದ್ದಾರೆ. ಅದು ಈ RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ. ಸ್ನೇಹಿತರೆ, ಈ ಧರ್ಮಾಂತರದ ಕೃತ್ಯ ಬಹುಶಃ ನಿಮ್ಗೆ ಗೊತ್ತಾಗುತ್ತೆ. ಈ ಶಾಸಕರನ್ನು ಹೈಜಾಕ್ ಮಾಡ್ತಕ್ಕಂಥ ಕೃತ್ಯ ಹೇಗಿದೆಯೋ ಹಾಗೆ ಧರ್ಮಾಂತರವನ್ನು ಮಾಡ್ತಕ್ಕಂಥ ಕೃತ್ಯ ಹುಟ್ಟಾಕಿರ್ತಕ್ಕಂಥವ್ರು ಈ ಬ್ರಾಹ್ಮಣವಾದಿಗಳು ಮತ್ತು ಆರ್ಯರು ಅಥವಾ ಇವತ್ತಿನ RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಪೂರ್ವಜರು ಅಂತಕ್ಕಂಥದ್ದು ನಿಮಗೆ ದಾಖಲಿಸಿತ ಕೊಡ್ತೇನೆ. ಉದಾಹರಣೆ, ಕ್ರಿಸ್ತಪೂರ್ವ 5000ದಿಂದ ಕ್ರಿಸ್ತಪೂರ್ವ 2000 ಕಾಲಘಟ್ಟದಲ್ಲಿ ಏನು ಸಿಂಧೂ ಬಯಲಿನ ನಾಗರಿಕತೆ ಇತ್ತು, ಅಲ್ಲಿ ಮಾನವ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥ ಅಂಶಗಳ
ಸಂಸ್ಕೃತಿ ಉಳ್ಳಂಥ ಜನಾಂಗ ಅಲ್ಲಿ ವಾಸ ಮಾಡ್ತಾಯಿತ್ತು. ಮಾನವ ಧರ್ಮ ಅಂದರೆ ಪೃಥ್ವಿ, ಆಪ, ತೇಜ, ವಾಯು ಈ 4 ದ್ರವ್ಯಗಳನ್ನು ಪೂಜೆ ಮಾಡ್ತಕ್ಕಂಥ ಮನುಷ್ಯತ್ವವುಳ್ಳಂಥ ಮಾನವ ಜನಾಂಗ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ವಾಸ ಮಾಡ್ತಾಯಿತ್ತು. ಅಲ್ಲಿ ಯಾವುದೇ ಮೂರ್ತಿ ಇದ್ದಿಲ್ಲ, ಧರ್ಮದರ್ಶಿಗಳಿದ್ದಿಲ್ಲ, ಪುರೋಹಿತರಿರಲಿಲ್ಲ, ಗುಂಡಾರಗಳಿರಲಿಲ್ಲ, ಮಠಗಳಿರಲಿಲ್ಲ. ಸೊ ಅಂಥ ಮಾನವ ಧರ್ಮವನ್ನು ನೋಡಿ ಸಹಿಸ್ಕೊಳ್ಳದೇ ಇರತಕ್ಕಂಥ ಈ ಅಲಿಮಾರಿ ಜನಾಂಗ, ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಈ ಅಲಿಮಾರಿ ಜನಾಂಗ ಆ ಮಾನವ ಧರ್ಮದಲ್ಲಿ ಮೈಗೂಡಿಸಿಕೊಂಡಿರ್ತಕ್ಕಂಥ ಆ ಮಾನವ ಧರ್ಮದ ಜನಾಂಗವನ್ನು ಪ್ರಪ್ರಥಮವಾಗಿ ಹೈಜಾಕ್ ಮಾಡಿರ್ತಕ್ಕಂಥವ್ರು ಈ ಮನುವಾದಿಗಳು, ಆರ್ಯರು. ಹೈಜಾಕ್ ಮಾಡಿ ಏನು ಮಾಡಿದ್ರು ಅಂದರೆ ಮಾನವ ಧರ್ಮದಿಂದ ಅವರಿಗೆ ಹೊರಗೆ ತಂದು ಗುಲಾಮರನ್ನಾಗಿ ಮಾಡ್ಕೊಂಡು ಬಿಟ್ರು. ಉದಾಹರಣೆ, ಋಗ್ವೇದದ ಕಾಲಘಟ್ಟ ಕ್ರಿಸ್ತಪೂರ್ವ 1700 ಸಾಕಷ್ಟು ಚಾರಿತ್ರಕಾರರು ಹೇಳ್ತಕ್ಕಂಥ ನೋಡ್ತೀವಿ. ಈ ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದಲ್ಲಿ ಚತುರ್ವರ್ಣ ಪದ್ಧತಿಯನ್ನು ಪ್ರತಿಷ್ಠಾಪಿಸಿರ್ತಕ್ಕಂಥ, ಅಂದರೆ ಮಹಾಪುರುಷನಿಂದ ಈ ಚಾತುರ್ವರ್ಣಗಳು ಹುಟ್ಟುದು ಅಂತಕ್ಕಂಥದ್ದು ಹೇಳ್ತಾರೆ. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಮೊದಲೇ ಆರಂಭಿಕ ಕಾಲಘಟ್ಟದಲ್ಲಿ ತ್ರಿವರ್ಣಗಳಿದ್ದು. ಈ ಚತುರ್ವರ್ಣ ಹೆಂಗಾಯಿತು ಅಂದರೆ ಮಾನವ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥ, ಮಾನವ ಧರ್ಮದಲ್ಲಿ ಇರ್ತಕ್ಕಂಥ ಈ ದ್ರಾವಿಡ ಜನಾಂಗವನ್ನು, ನಾಗ ಜನಾಂಗವನ್ನು ಹೈಜಾಕ್ ಮಾಡೋದ್ರ ಜೊತೆಗೆ ಈ ಪುರೋಹಿತರು ಏನು ಮಾಡಿಬಿಟ್ರು, ಧರ್ಮಾಂತರ ಮಾಡ್ಕೊಂಡು ಬಿಟ್ಟರು. ತಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳುವ ಸಲುವಾಗಿ ಈ ಮಾನವ ಧರ್ಮದಲ್ಲಿರ್ತಕ್ಕಂಥ ಜನಾಂಗವನ್ನು ಶೂದ್ರ ಧರ್ಮಕ್ಕೆ ಅಂದು ಚಾತುರ್ವರ್ಣ ಪದ್ಧತಿಗೆ ಅಳವಡಿಸಿಕೊಳ್ಳೋದ್ರ ಮೂಲಕ ಇವರನ್ನು ಹೈಜಾಕ್ ಮಾಡಿ ಈ ವೈದಿಕ ಧರ್ಮದ ಅಡಿಯಲ್ಲಿ ತೊಗೊಂಡು ಬಂದರು. ಅವರಿಗೆ ವೈದಿಕೀಕರಣಗೊಳಿಸಿದ್ರು. ಅವರಿಗೆ ಆ ವೈದಿಕೀಕರಣಗೊಳಿಸಿ ಅವರಿಗೇನು ಬ್ರಾಹ್ಮಣರು ಮಾಡಲಿಲ್ಲ, ಆರ್ಯರು ಮಾಡಲಿಲ್ಲ, ವಿಪ್ರರು ಮಾಡಲಿಲ್ಲ, ಪುರೋಹಿತರು ಮಾಡಲಿಲ್ಲ, ಪಂಡಿತರು ಮಾಡಲಿಲ್ಲ. ಅವರಿಗೆ ಧಾರ್ಮಿಕ ಹೈಜಾಕ್ ಮಾಡಿಕೊಂಡು, ಅಂದರೆ ಮಾನವ ಧರ್ಮದಿಂದ ಈ ವೈದಿಕ ಧರ್ಮದ ತಂದು ಚಾತುರ್ವರ್ಣ ಪದ್ಧತಿಯ 4ನೇ ಭಾಗದಲ್ಲಿ, ಕೆಳಭಾಗದಲ್ಲಿ ಗುಲಾಮರನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಪ್ರಪ್ರಥಮ ಧರ್ಮಾಂತರಿಗಳು ಯಾರಾದರೂ ಇದ್ದರೆ ಅದು ವೈದಿಕರು, ಬ್ರಾಹ್ಮಣರು, ಆರ್ಯರು. ಇದಾದ ನಂತರ 2ನೇ ಹಂತದ ಧರ್ಮಾಂತರ ಕಾರ್ಯಕ್ರಮಗಳು ಕ್ರಿಸ್ತ ಶಕ 712 ನಂತರ ಕಾಲಘಟ್ಟದಲ್ಲಿ, ಅಥವಾ ಕ್ರಿಸ್ತ ಶಕ 1100 ನಂತರದ ಕಾಲಘಟ್ಟದಲ್ಲಿ. ಕ್ರಿಸ್ತ ಶಕ 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಕರೆಸಿದವರು ಯಾರು? ಪ್ರಪ್ರಥಮವಾಗಿ ಭಾರತಕ್ಕೆ ಪ್ರಥಮ ಮುಸ್ಲಿಮರ ಆಗಮನ ಆಗಿರ್ತಕ್ಕಂಥದ್ದು ಕ್ರಿಸ್ತ ಶಕ 712ರಲ್ಲಿ. ಅಲ್ಲಿವರೆಗೆ ಮುಸ್ಲಿಮರ ದೇಶದ ಜೊತೆಗೆ ಸಂಪರ್ಕ ಇರಲಿಲ್ಲ. ಮೊಹಮ್ಮದ್ ಬಿನ್ ಕಾಸಿಮ್ ಅಂತಕ್ಕಂಥ ಒಬ್ಬ ಮುಸ್ಲಿಂ ದಂಡನಾಯಕನಿಗೆ ಈ ಜಂಬೂ ದ್ವೀಪದಲ್ಲಿರ್ತಕ್ಕಂಥ ರಾಜ ದಹೈರ್ ಅಂತಕ್ಕಂಥ ವ್ಯಕ್ತಿ, ಅಫ್ಘಾನಿಸ್ತಾನದಲ್ಲಿ ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿ, ಈ ದೇಶದ ನಾಗ ಜನಾಂಗದ ಮೇಲೆ, ಈ ದೇಶದ ಜನಾಂಗ ಯಾರು ಧರ್ಮಾಂತರಗೊಂಡು ಶೂದ್ರ ಆಗ್ತಾ ಇಲ್ವೋ ಅಂಥ ಮಾನವ ಜನಾಂಗದ ಮೇಲೆ ದೌರ್ಜನ್ಯ ಮಾಡುವ ಸಲುವಾಗಿ ಈ ರಾಜ ದಹೈರ್ ಅಂತಕ್ಕಂಥ ಬ್ರಾಹ್ಮಣ ಅರಸ ಮೊಹಮ್ಮದ್ ಬಿನ್ ಕಾಸಿಮ್ನಿಗೆ ಈ ಜಂಬೂ ದ್ವೀಪ ಅಂದರೆ ಅಫ್ಘಾನಿಸ್ತಾನಕ್ಕೆ ಆಗಿನ ಪ್ರಖರವಾಗಿರ್ತಕ್ಕಂಥ ಬೌದ್ಧ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥ, ಪ್ರಖರವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳುಳ್ಳಂಥ ಮಾನವ ಧರ್ಮದ ಮೇಲೆ ದೌರ್ಜನ್ಯ ಮಾಡುವ ಸಲುವಾಗಿ ಮೊಹಮ್ಮದ್ ಬಿನ್ ಕಾಸಿಮ್ಗೆ ಆಹ್ವಾನ ನೀಡಿದನು. ಬಂದಿರತಕ್ಕಂಥ ವ್ಯಕ್ತಿ ತದನಂತರ 11ನೇ ಶತಮಾನದಲ್ಲಿ ಗಜನಿ ಮೊಹಮ್ಮದು, 12ನೇ ಶತಮಾನದಲ್ಲಿ ಗೋರಿ ಮೊಹಮ್ಮದು, ಈ ರೀತಿ ಅಟ್ಟೋಮನ್ ತುರ್ಕರ ಮುಸ್ಲಿಮರ ಆಕ್ರಮಣ ಭಾರತದ ಮೇಲೆ ನಿರಂತರವಾಗಿ ಜಾರಿಗೆ ಬಂತು. ಅವರ ಅಧೀನದಲ್ಲಿ ಇದ್ದುಕೊಂಡು ಅವರಿಗೆ ಈ ಸೇವಾದಾಸಿಯರನ್ನು ಸಪ್ಲೈ ಮಾಡೋದ್ರ ಮೂಲಕ ಪೇಶ್ವೆಗಳಾಗಿರ್ತಕ್ಕಂಥ ಈ ಆರ್ಯರು ಆ ಇಸ್ಲಾಂ ಸೂಫಿ ಸಂತರ ಸದ್ವಿಚಾರಕ್ಕೋ ಅಥವಾ ಇಸ್ಲಾಂದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆಗೂ ಮಾರು ಹೋಗಿರ್ತಕ್ಕಂಥ, ಶತಶತಮಾನಗಳಿಂದ ಶೂದ್ರರಾಗಿ ಅಸ್ಪೃಶ್ಯರಾಗಿ ಬಳಲ್ತಕ್ಕಂಥ ಈ SC ST OBC ಜನಾಂಗ ಆ ಸೂಫಿ ಸಂತರ ತತ್ವ ಸಿದ್ಧಾಂತಕ್ಕೆ, ಅವರ ವಿಚಾರಗಳಿಗೆ, ಅಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆಗೆ ಮಾರು ಹೋಗಿ 2ನೇ ಹಂತದ ಧರ್ಮಾಂತರ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಇಸ್ಲಾಂ ಆಡಳಿತ ಕಾಲಘಟ್ಟದಲ್ಲಿ. ಇವತ್ತು ಯಾರೋ ಒಬ್ಬರು ಸಂವಾದದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣವಾದಿ ಮನಸ್ಸಿನ ವ್ಯಕ್ತಿ ಹೇಳ್ತಾ ಇದ್ದ, ನೀವು ಕೂಡ ಕೇಳಿದ್ರಿ ಸೂಲಿಬೇಲಿ ಆಗಿರ್ಬೋದು ಅಥವಾ ಇತರ ಯಾರಾದರೂ ಈ ಬಾಡಿಗೆ ಭಾಷಣಕಾರರು ಮಾತಾಡ್ತಕ್ಕಂಥ ಕೇಳಿರ್ಬೋದು, ಮುಸ್ಲಿಮರು ಹಿಂದೂಗಳ ಕುತ್ತಿಗೆ ಮೇಲೆ ತಲವಾರು ಇಟ್ಟು ಧರ್ಮಾಂತರ ಕಾರ್ಯಕ್ರಮ ಮಾಡಿದ್ದಾರೆ ಅಂತ. ಸ್ನೇಹಿತರೆ, ಸ್ವಲ್ಪ ಅವಲೋಕನ ಮಾಡಿಕೊಂಡು ನೋಡಿ. ಕ್ರಿಸ್ತ ಶಕ 712ರಿಂದ ಭಾರತಕ್ಕೆ ಆಕ್ರಮಣಕ್ಕಾಗಿ ಬಂದಿರತಕ್ಕಂಥ ಮುಸ್ಲಿಮರು ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ ಮೊಹಮ್ಮದ್ ಗಜನಿ ಮೊಹಮ್ಮದ, ನಂತರ 12ನೇ ಶತಮಾನದಲ್ಲಿ ಗೋರಿ ಮೊಹಮ್ಮದ, ನಂತರ ಖಿಲ್ಜಿಗಳು, ಸೂದಿಗಳು, ಆಮೇಲೆ ಗುಲಾಮಿಗಳು, ಲೋಧಿಗಳು, ಮೊಘಲರು, ಈ ರೀತಿ ಔಧದ ನವಾಬ, ಕಾಶ್ಮೀರ ನವಾಬ,
ಬಂಗಾಳದ ನವಾಬ, ಬಿಜಾಪುರ ಸುಲ್ತಾನರು, ಗೋಲ್ಕೊಂಡ ಸುಲ್ತಾನರು, ಹೈದರಾಬಾದ್ ಸುಲ್ತಾನರು, ಗುಲ್ಬರ್ಗ ಸುಲ್ತಾನರು, ಈ ರೀತಿ ಭಾಗಶಃ ನಾರ್ತ್ ಈಸ್ಟಲ್ಲಿ ಭಾಗಶಃ ಅರ್ಧ ಭಾರತವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಮುಸಲ್ಮಾನರು ತಲವಾರದ ಮೊನಚಿನ ಮೇಲೆ ಅವರ ಧರ್ಮ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇ ಆದರೆ ಇವತ್ತಿನ ದಿವಸ ಸಂಪೂರ್ಣ ಭಾರತ ಮುಸ್ಲಿಂ ರಾಷ್ಟ್ರವಾಗಿರ್ತಿತ್ತು. ಅದು ಇದು ಬಹುಸಂಸ್ಕೃತಿಯ ರಾಷ್ಟ್ರ ಆಗಿರ್ತಿಲ್ಲ ಅಂತಕ್ಕಂಥ ನೀವೆಲ್ಲರೂ ಕೂಡ ಅವಲೋಕನ ಮಾಡ್ಕೋಬೇಕು. ಹಾಂ, ಒಂದು ಸತ್ಯ ಈ 15-16ನೇ ಶತಮಾನದಲ್ಲಿ ಯಾವಾಗ ಅಕ್ಬರ್ನಿಗೆ ಇದೇ ಹಿಂದೂಗಳು, ರಜಪೂತರು, ಬ್ರಾಹ್ಮಣರು ತಮ್ಮ ಮಕ್ಕಳನ್ನು ಕೊಟ್ಟು ಮದುವೆ ಮಾಡೋದ್ರ ಮೂಲಕ ಅವರ ಜೊತೆಗೆ ಸಂಬಂಧ ಬೆಳೆಸ್ಕೊತಾ ಇದ್ರು, ಆ ಕಾಲಘಟ್ಟದಲ್ಲಿ ಸೂಫಿ ಸಂತರು ಏನು ಮಾಡಿಬಿಟ್ರು, ಶೋಷಣೆಯಲ್ಲಿ ಬಳಲ್ತಕ್ಕಂಥ ಜನಾಂಗದವರಿಗೆ ಚಾತುರ್ವರ್ಣ ಪದ್ಧತಿಯ ಅಡಿಯಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥ ಜನಾಂಗದವರಿಗೆ ಸ್ವಾತಂತ್ರ್ಯ ಸ್ವಾಭಿಮಾನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಹೊಂದಿದ್ದು, ಆ ಶೋಷಣೆಗೊಳಪಟ್ಟಿರ್ತಕ್ಕಂಥ ಜನಾಂಗದವರಿಗೆ ಮಾನವೀಯ ಮೌಲ್ಯ ಸಾರ್ತಕ್ಕಂಥ ಒಂದಿಷ್ಟು ವಿಷಯಗಳು ಇಸ್ಲಾಂದಲ್ಲಿವೆ. ನೀವು ಧರ್ಮಾಂತರ ಆಗ್ರಿ ಅಂದಾಗ ಸ್ವಯಂಕೃತವಾಗಿ ಸ್ವಯಂ ಮನಸ್ಸಿನಿಂದ ಶೋಷಣೆಯಿಂದ ಬಿಡುಗಡೆಗೊಳ್ಳಲು ಈ ದೇಶದ SC ST ಜನಾಂಗದವರು ಧರ್ಮ ಪರಿವರ್ತನೆಗೊಂಡಿದ್ದಾರೆ ವಿನ ಯಾವುದೇ ತಲವಾರ ಮನಸ್ಸಿನ ಮೇಲೆ ಅಲ್ಲ ಅಂತಕ್ಕಂಥನು ಚಾರಿತ್ರಿಕವಾಗಿರ್ತಕ್ಕಂಥ ಸತ್ಯ ಅಂತಕ್ಕಂಥ ನೀವೆಲ್ಲರೂ ಕೂಡ ಅವಲೋಕನ ಮಾಡಬೇಕು. ಇದು 2ನೇ ಧರ್ಮಾಂತರ. ಇನ್ನು 3ನೇ ಧರ್ಮಾಂತರ ಕಾಲಘಟ್ಟ ಯಾವುದು ಅಂದರೆ 1835ರಲ್ಲಿ ಬಂದಿರತಕ್ಕಂಥ ಲಾರ್ಡ್ ಮೆಕ್ಯಾವಲಿ ಭಾರತದಲ್ಲಿ ತಮ್ಮ ಆಡಳಿತವನ್ನು ಸುರಳಿತವಾಗಿ ನಡೆದುಕೊಳ್ಬೇಕಾದ್ರೆ ಈ ಲೇಬರ್ಗಳ ಜೊತೆಗೆ ಅಥವಾ ಕಾರ್ಮಿಕರ ಜೊತೆಗೆ ಅಥವಾ ನೌಕರದಾರರ ಜೊತೆಗೆ ಅಥವಾ ಪ್ರಜೆಗಳ ಜೊತೆಗೆ ಒಂದು ರಿಲೇಷನ್ ಇಟ್ಕೋಬೇಕು ಆಗಿತ್ತು ಅಂದರೆ ಅವರಿಗೆ ಶಿಕ್ಷಣ ಕೊಡಬೇಕು, ಬೋಧನೆ ಮಾಡಬೇಕು. ಅಂದಾಗ ಮಾತ್ರ ನಾವು ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಟ್ಟರೆ, ಅವ್ರಿಗೆ ಎಜುಕೇಷನ್ ಕಲಿಸಿದ್ರೆ ಅವ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಆಡಳಿತ ಮಾಡಲು ಸಾಧ್ಯ ಅಂತಕ್ಕಂಥ ಮನದಟ್ಟು ಮಾಡಿಕೊಂಡಿರ್ತಕ್ಕಂಥ ಮತ್ತು ಬ್ರಿಟನ್ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಟ್ಟಿರ್ತಕ್ಕಂಥ ಲಾರ್ಡ್ ಮೆಕ್ಯಾವಲಿ ಅವರು 1835ರಲ್ಲಿ ಈ ದೇಶದಲ್ಲಿ ಪ್ರಪ್ರಥಮವಾಗಿ ಮಿಷನರಿಗಳ ಮೂಲಕ ಶಿಕ್ಷಣ ಕೊಡ್ತಕ್ಕಂಥದ್ದನ್ನು ಆರಂಭ ಮಾಡಿದ್ರು. ಯಾವಾಗ ಶಿಕ್ಷಿತರಾಗ್ತಾರೋ ಆವಾಗ ಆ ಶೋಷಿತ ಜನಾಂಗ ಏನು ಮಾಡ್ಲತ್ತಂದರೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಸೇವೆ ಮಾಡಿಕೊಂಡು ಗುಲಾಮರಾಗಿ ಆ ಹೊಲಸಿನಲ್ಲಿ ಬೀಳೋದಕ್ಕಿಂತಲೂ ಇವ್ರು ಏನು ಮಾಡಿಬಿಟ್ರು ಅಂದರೆ ಮಿಷನರಿಗಳ ಸಾಮಾಜಿಕ ಚಟುವಟಿಕೆಗಳಿಗೆ, ಅಲ್ಲಿರ್ತಕ್ಕಂಥ ಸ್ವಾತಂತ್ರ್ಯಕ್ಕೆ, ಅಲ್ಲಿರ್ತಕ್ಕಂಥ ಭಾತೃತ್ವಕ್ಕೆ, ಅಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿಗೆ ಮತ್ತು ಒಂದು ಜೀವಿ ಮತ್ತೊಂದು ಜೀವಿಯನ್ನು ನೋಡಿ ತುಡಿತ ಮಾಡ್ತಕ್ಕಂಥ ಅವರ ಮನೋಧೋರಣೆಗೆ ಸೋತಿರ್ತಕ್ಕಂಥ ಜನಾಂಗ ಏನು ಮಾಡ್ಲತ್ತಂದರೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು 1835ರಿಂದ ಈ 1947 ಕಾಲಘಟ್ಟದಲ್ಲಿ. ಮತ್ತೆ ಆವಾಗ ಈ ದೇಶದಲ್ಲಿರ್ತಕ್ಕಂಥ ಆರ್ಯ ಜನಾಂಗದವ್ರಿಗೆ ಹೊಟ್ಟೆ ಉರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಏನಂದರೆ ಘರ್ ವಾಪಸಿ ಕಾರ್ಯಕ್ರಮ. ದಯಾನಂದ ಸರಸ್ವತಿಯವ್ರ ಮೂಲಕ ಘರ್ ವಾಪಸಿ ಕಾರ್ಯಕ್ರಮ ಆಯಿತು. ತದನಂತರದಲ್ಲಿ ಈ ಜನಸಂಘದಲ್ಲಿ ಇರ್ತಕ್ಕಂಥ ಜನಾಂಗದವರು ಘರ್ ವಾಪಸಿ ಕಾರ್ಯಕ್ರಮಗಳು ಮಾಡ್ಕೊಳ್ಳೋ ಮೂಲಕ ಅವರನ್ನು ವಿರೋಧ ವ್ಯಕ್ತಪಡಿಸಲಾಯಿತು. ಸ್ನೇಹಿತರೆ, ಈ ಆರ್ಯರು ಮತ್ತು ಬ್ರಾಹ್ಮಣ ಜನಾಂಗದವರು ಈ ಧರ್ಮ ಪರಿವರ್ತನೆ ಕಾರ್ಯಕ್ರಮಗಳಿಗೂ ವಿರೋಧಿಸ್ತಕ್ಕಂಥದ್ದು ಇವರೆಲ್ಲರೂ ಇಸ್ಲಾಂಗೆ ಹೋಗ್ತಾ ಇದ್ದಾರೆ, ಕ್ರೈಸ್ತರಾಗ್ತಾ ಇದ್ದಾರೆ, ಬೌದ್ಧರಾಗ್ತಾ ಇದ್ದಾರೆ ಅಂತ ಅಲ್ಲ. ಇವ್ರ ಮನಸ್ಥಿತಿ ಏನಂದರೆ ಈ ಚಾತುರ್ವರ್ಣ ಪದ್ಧತಿಯ 4ನೇ ಕೆಳಗಲ್ಲಿ ಸ್ತರದಲ್ಲಿರ್ತಕ್ಕಂಥ ಜನಾಂಗ ಇವರು ಧರ್ಮ ಪರಿವರ್ತನೆಗೊಂಡು ಜಾಗೃತರಾದರೆ, ಗುಣಾತ್ಮಕ ಶಿಕ್ಷಣ ಸಿಕ್ಕರೆ ಇವರು ಪ್ರಶ್ನೆ ಮಾಡ್ತಾರೆ. ಇವರು ಮೂಲತಃವಾಗಿ ಈ ದೇಶದ ನಾಗ ಜನಾಂಗ, ದ್ರಾವಿಡ ಜನಾಂಗ, ರಾಜರು, ಇವರಿಗೆ ತಮ್ಮ ಚರಿತ್ರೆ ಗೊತ್ತಾಗುತ್ತೆ. ಚರಿತ್ರೆ ಗೊತ್ತಾಗಿರ್ತಕ್ಕಂಥ ಜನಾಂಗ ಇವರು ದಂಗೆ ಹೇಳ್ತಾರೆ. ಅದಕ್ಕಾಗಿ ಈ ಜನರಿಗೆ ಧರ್ಮಾಂತರ ಮಾಡಬಾರ್ದು ಅಂತಕ್ಕಂಥ ಮನೋಧೋರಣೆ ಈ ಬ್ರಾಹ್ಮಣವಾದಿಗಳಲ್ಲಿ ಮತ್ತು RSSರಲ್ಲಿ, ವಿಶ್ವ ಹಿಂದೂ ಪರಿಷತ್ನಲ್ಲಿ ಈ ಮನುವಾದಿಗಳ ಮಸ್ತಿಷ್ಕದಲ್ಲಿದೆ. ಈ ನಾವೆಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ನಾನು ಒಂದು ಹೇಳ್ತೀನಿ ಸ್ನೇಹಿತರೆ, ನೋಡಿ, ಈ SC ST OBC ಜನಾಂಗವನ್ನು ನೀವು ಧರ್ಮಾಂತರ ಆಗಿ ಇಸ್ಲಾಂ ಧರ್ಮಕ್ಕೆ ಹೋಗಬೇಡಿ, ಕ್ರೈಸ್ತ ಧರ್ಮಕ್ಕೆ ಹೋಗಬೇಡಿ ಅಂತ ಹೇಳ್ತಿರಲ್ಲ, ಸರಿ, ಹೋಗಬೇಡಿ. ನಾನು ಕೂಡ ನಿಮ್ಮ ಪರವಾಗಿ ಪ್ರಚಾರ ಮಾಡ್ತೀನಿ. ನೀವು ಕ್ರೈಸ್ತ ಧರ್ಮಕ್ಕೂ ಹೋಗಬೇಡಿ, ಇಸ್ಲಾಂ ಧರ್ಮಕ್ಕೂ ಹೋಗಬೇಡಿ. ಯಾಕಂದರೆ ಘರ್ ವಾಪಸಿ ಕಾರ್ಯಕ್ರಮ ಮಾಡ್ತಕ್ಕಂಥ ಈ RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಈ ಮೂಲಭೂತವಾದಿ ಮತ್ತು ತಟಸ್ಥ ಮನಸ್ಥಿತಿಯ ಜನಾಂಗದವ್ರಿಗೆ ಕೇಳ್ತಾ ಇದ್ದೀನಿ, ಸ್ಥಾಪಿಕ ಮನಸ್ಥಿತಿಯ ಜನಾಂಗದವ್ರಿಗೆ ಕೇಳ್ತಾ ಇದ್ದೀನಿ, ನೀವು ಘರ್ ವಾಪಸಿ ಕಾರ್ಯಕ್ರಮ ಮಾಡ್ತಿರಲೋ, ಇಸ್ಲಾಂದಲ್ಲಿರ್ತಕ್ಕಂಥ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ಜನರಿಗೆ ಮಾಡ್ರಿ ಬೇಡ ಅನ್ನಂಗಿಲ್ಲ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥ ಜನರಿಗೆ ಘರ್ ವಾಪಸಿ ಮಾಡ್ರಿ ಬೇಡ ಅನ್ನಂಗಿಲ್ಲ. ಬೌದ್ಧ ಧರ್ಮಕ್ಕೆ ಹೋಗಿರ್ತಕ್ಕಂಥ ಜನಾಂಗದವ್ರಿಗೆ ಘರ್ ವಾಪಸ್ ಮಾಡ್ರಿ ಬೇಡ ಅನ್ನಂಗಿಲ್ಲ. ಆದರೆ ನೀವು ನಿಜವಾಗಲೂ ಕೂಡ ಒಂದು ತಂದೆಗೆ ಹುಟ್ಟಿದ್ದೇ ಆದರೆ ಘರ್ ವಾಪಸಿ ಬಂದಿರತಕ್ಕಂಥ ಜನಾಂಗದವ್ರಿಗೆ ಬ್ರಾಹ್ಮಣ ಧರ್ಮದಲ್ಲಿ ಸೇರಿಸ್ಕೊಳ್ಳಿ. ಹಿಂದೂ ಧರ್ಮ ಅಂತಕ್ಕಂಥ ಗುಲಾಮಗಿರಿಯ ಒಂದು ವ್ಯವಸ್ಥೆಯಲ್ಲಿ ಅವ್ರನ್ನ ತಂದು ಮತ್ತು ಸೇರಿಸ್ತಾ ಇದ್ದೀರಿ.
ನೀವು ಎಲ್ಲರೂ ಕೂಡ ಮುಖಪಟ್ಟದ ಎಲ್ಲ ಸ್ನೇಹಿತರು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಘರ್ ವಾಪಸಿ ಅಂದರೆ ನಿಮಗೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಅಕ್ಷರ, ಅರಿವು, ಅನ್ನ, ಅಧಿಕಾರ ಕೊಡ್ತಕ್ಕಂಥದ್ದಲ್ಲ. ಎಲ್ಲಿ ನಿಮಗೆ ಸ್ವಾತಂತ್ರ್ಯ ಇದೆಯೋ, ಎಲ್ಲಿ ನಿಮಗೆ ಸಮಾನತೆ ಇದೆಯೋ ಅದರಿಂದ ಕಿತ್ತುಕೊಂಡು ಬಂದು ಅಲ್ಲಿಂದ ನಿಮ್ಮನ್ನು ಹೈಜಾಕ್ ಮಾಡಿಕೊಂಡು ಬಂದು ಪುನಃ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಜನಾಂಗದ ಸೇವೆ ಮಾಡ್ತಕ್ಕಂಥ ಚಾತುರ್ವರ್ಣ ಪದ್ಧತಿ ಅಂತಕ್ಕಂಥ ಈ ವ್ಯವಸ್ಥೆಯಲ್ಲಿ ಮತ್ತೆ ಬಂಧಿಸ್ತಕ್ಕಂಥ ಕುತಂತ್ರವೇ ಈ ಘರ್ ವಾಪಸಿ ಅಂತಕ್ಕಂಥ ಮಾತನ್ನು ಕೂಡ. ಗುಲಾಮರು ಹೆಂಗೆ ಮಾಡ್ತಾರ ಅಂತ ನೀವೆಲ್ಲ ಕೇಳ್ಬೋದು ನೋಡಿ. ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದಲ್ಲಿ ಅದೇ ಮನುವಾದಿಗಳು ಬರ್ಕೋತಾರೆ, ಒಬ್ಬ ಸೃಷ್ಟಿಕರ್ತನಿಂದ ಈ ಚಾತುರ್ವರ್ಣ ಪದ್ಧತಿ ಹುಟ್ಟಿತು ಅಂತ. ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 13ರಲ್ಲಿ ಹೇಳ್ತಾನೆ ಕೃಷ್ಣ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಅಂದರೆ ಮನುಸ್ಮೃತಿ, ಈ ಮನುಸ್ಮೃತಿಯ ಅಧ್ಯಾಯ 10ರಲ್ಲಿ ಈ ಚಾತುರ್ವರ್ಣವನ್ನು ಪ್ರತಿಪಾದನೆ ಮಾಡೋದು ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಧರ್ಮ ಪರಿವರ್ತನೆ ಅಂದರೆ ಘರ್ ವಾಪಸಿ ಬಂದಿರತಕ್ಕಂಥ ಜನಾಂಗ ಅಂದರೆ ಮಾನವ ಧರ್ಮದಿಂದ ಘರ್ ವಾಪಸಿ ಬಂದಿರತಕ್ಕಂಥ ಅಥವಾ ಈಗ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ಮುಸಲ್ಮಾನರು ಘರ್ ವಾಪಸಿ ತಂದಾಗ, ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ಕ್ರೈಸ್ತರಿಗೆ ಘರ್ ವಾಪಸಿ ತಂದಾಗ ಅವ್ರು ಹೆಂಗೆ ಇಟ್ಕೋತಾರಲ್ಲಕ್ಕೆ ಅವರ ಮನುಸ್ಮೃತಿಯ ಅಧ್ಯಾಯ 10ರಲ್ಲಿ ಶ್ಲೋಕ 51ರಲ್ಲಿ ಹೇಳ್ತಾರೆ ಏನಂದರೆ, ಈ ಚಾಂಡಾಲ ಜನಾಂಗ, ಅಸ್ಪೃಶ್ಯ ಜನಾಂಗ ಇವರು ಊರು ಹೊರಗೆ ವಾಸಿಸಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಏನು ಶ್ಲೋಕ ಹೇಳ್ತಾನೆ, ಚಾಂಡಾಲ ಸುಪಾಚಾನಂ ತು ಬಹಿಗ್ರಾರ ಮಾತೃತ್ರಿಶಯಂ ಅಪಪಾತ್ರಶ್ಚ ಕರ್ತವ್ಯ ಧನಮೇಶಾಂ ಸೃಗಧರ್ಭಮಂ. ಅಂದರೆ ಈ ಚಾಂಡಾಲರು ಅಂದರೆ ಏನು ಧರ್ಮ ಪರಿವರ್ತನೆಗೊಂಡು ವಾಪಸ್ ಬಂದಿರ್ತಾರೆ ಹಿಂದೂ ಧರ್ಮಕ್ಕೆ, ಇವರನ್ನು ಶೂದ್ರ ಅಂತ ಕರಿತೀವಿ ಅಥವಾ ಚಾಂಡಾಲರು ಅಂತ ಕರಿತೀವಿ. ಈ ಚಾಂಡಾಲರು ಅಥವಾ ಶೂದ್ರರು ಊರ ಹೊರಗೆ ವಾಸಿಸಬೇಕು. ಇವರು ಒಳ್ಳೆಯ ಪಾತ್ರೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಬಾರ್ದು ಮತ್ತು ಉಣ್ಣಬಾರ್ದು. ಇವರು ಯಾವಾಗಲೂ ಕೂಡ ಆಕಳು, ಎಮ್ಮೆ ಈ ರೀತಿ ಹೈನು ಕೊಡ್ತಕ್ಕಂಥ ಪ್ರಾಣಿಗಳನ್ನು ಸಾಕಬಾರ್ದು. ಇವ್ರು ಯಾವತ್ತು ನಾಯಿ, ಕತ್ತೆ, ಕುದುರೆಗಳನ್ನೇ ಸಾಕಬೇಕು ಅಂತಕ್ಕಂಥ ಒಂದು ವಿಕೃತವಾಗಿರ್ತಕ್ಕಂಥ ಶಾಸನ ಈ ಮನುವಾದಿಗಳು ಈ ಮನುಶಾಸ್ತ್ರದಲ್ಲಿ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮನ್ನು ಘರ್ ವಾಪಸಿ ತಂದರೆ ಅವರು ಈ ಚಾತುರ್ವರ್ಣ ಪದ್ಧತಿಯನ್ನು ಪ್ರತಿಪಾದಿಸ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಇಡ್ತಾರೆ ವಿನ ಬ್ರಾಹ್ಮಣ ಧರ್ಮದಲ್ಲಿ ಸೇರಿಸೋಂಗಿಲ್ಲ. ಮತ್ತು ಇನ್ನೊಂದು ಅದೇ ಮನುಸ್ಮೃತಿಯ ಅಧ್ಯಾಯ 10 ಶ್ಲೋಕ 51ರಲ್ಲಿ ಹೇಳ್ತಾರೆ, ನೀವು ಯಾವತ್ತೂ ಕೂಡ ಒಡಕು ಮಣ್ಣಿನ ಪಾತ್ರೆಯಲ್ಲೇ ಊಟ ಮಾಡಬೇಕು ಅಂತ, ಹೆಣದ ಮೇಲಿನ ಬಟ್ಟೆಗಳೇ ಹೊತ್ಕೋಬೇಕು ಅಂತ, ಮತ್ತು ಕಬ್ಬಿಣದ ಬಳೆ ಹಾಕ್ಕೋಬೇಕು. ನೀವು ಬಂಗಾರ ಬೆಳ್ಳಿ ಹಾಕೋಂಗಿಲ್ಲ. ಯಾರು ಶೂದ್ರರು ಮತ್ತು ಇವರು ಸದಾ ಅಲೆಯುತ್ತಲೇ ಇರಬೇಕು. ಅಂದರೆ ಇವ್ರು ಯಾವತ್ತೂ ಸೈರ್ಯ ತಿರುಗಾಡ್ಕೊತಿರ್ಬೇಕು ಅಂತಕ್ಕಂಥದ್ದು ಇಂಥ ಹಲವಾರು ಶೂದ್ರ ಪೀಡಿತ, ಮಹಿಳಾ ಪೀಡಿತ, ಚಾಂಡಾಲ ಪೀಡಿತ, ಅಸ್ಪೃಶ್ಯ ಪೀಡಿತ ಅಂಶಗಳ ಧಾರ್ಮಿಕ ಗ್ರಂಥ ಈ ಮನುಸ್ಮೃತಿ. ಅದಕ್ಕೆ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ SC ST OBC ಜನಾಂಗದವ್ರನ್ನ ಘರ್ ವಾಪಸಿ ಮಾಡ್ಕೊಂಡ್ಬಿಟ್ಟು ಅವರ ಮೇಲೆ ಈ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಮತ್ತು ಆಗಮಗಳನ್ನು, ಉಪನಿಷತ್ತುಗಳನ್ನು, ರಾಮಾಯಣ, ಮಹಾಭಾರತ, ರಾಮಚರಿತ ಮಾನಸ, ಭಗವದ್ಗೀತೆ ಇದರಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಶ್ರೇಷ್ಠತೆ ಇರ್ತಕ್ಕಂಥ, ಶೂದ್ರ ವಿನಾಶ ಇರ್ತಕ್ಕಂಥ, ಶೂದ್ರನು ಶೋಷಣೆ ಮಾಡ್ತಕ್ಕಂಥ ಅಂಶವನ್ನು ಅದರಲ್ಲಿ ಇದ್ದ ಪ್ರಯುಕ್ತ ಅವರಿಗೆ ಮತ್ತೆ ಪುನಃ ಶೋಷಣೆಗೆ ಒಳಪಡಿಸುವ ಸಲುವಾಗಿ ಈ ಘರ್ ವಾಪಸಿ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಇವರು ಹಾಕ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ನೀವು ಕೇಳ್ಬೋದು, ಆದರೆ ಇವರು ಘರ್ ವಾಪಸಿ ಮಾಡಿದ ನಂತರ ಅದರಲ್ಲಿ ಹೇಗಿದೆ, ರಾಮಾಯಣದಲ್ಲಿ ಹೇಗಿದೆ, ಮಹಾಭಾರತದಲ್ಲಿ. ಬಹುಶಃ ನಿಮಗೆ ಅಯೋಧ್ಯ ಕಾಂಡದಲ್ಲಿ ಶಂಭುಕನ ಹತ್ಯೆ ನೋಡಿರಬೇಕು. ಶಂಭುಕ ಅಂತಕ್ಕಂಥ ಒಬ್ಬ ಶೂದ್ರ ವ್ಯಕ್ತಿ ತಪಸ್ಸು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅಗ್ರಹಾರದಲ್ಲಿರ್ತಕ್ಕಂಥ ಅಯೋಧ್ಯೆಯ ಅಗ್ರಹಾರದಲ್ಲಿರ್ತಕ್ಕಂಥ ಬ್ರಾಹ್ಮಣರು ಹೋಗಿ ರಾಮಗೆ ಹೇಳ್ತಾರೆ, ರಾಮ ತ್ರಾಹಿಮಾಂ ತ್ರಾಹಿಮಾಂ. ಏನಂದರೆ ನಮ್ಮ ಅಗ್ರಹಾರದಲ್ಲಿ ಒಬ್ಬ ಪಂಡಿತರ ಮಗ ಸತ್ತಿದ್ದಾನೆ. ಕಾರಣ ಏನಂದರೆ ಒಬ್ಬ ಶೂದ್ರ ಜ್ಞಾನಾರ್ಜನೆಗಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಇದು ನಮ್ಮ ಮನುಶಾಸ್ತ್ರಕ್ಕೆ ವಿರೋಧವಾಗಿರ್ತಕ್ಕಂಥ ಕೃತ್ಯ. ಅವನು ಈ ಮನುಶಾಸ್ತ್ರ ವಿರೋಧಿ ಕೃತ್ಯ ಮಾಡದ ಸಲುವಾಗಿ ಆ ಬ್ರಾಹ್ಮಣರ ಅಗ್ರಹಾರದಲ್ಲಿ ಬ್ರಾಹ್ಮಣರ ಮಗ ಸತ್ತಿದ್ದಾನೆ. ಅದಕ್ಕೆ ನೀವು ಅವನಿಗೆ ತಕ್ಕ ಶಾಸ್ತಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಆ ಪುರೋಹಿತರಿಗೆ ರಾಮನಿಗೆ ಕೇಳ್ಕೊಂಡಾಗ ಪೂರ್ವಾಪರಿ ಯೋಚನೆ ಮಾಡದೇನೆ ರಾಮ ಬಂದುಬಿಟ್ಟು ಆ ಶಂಭುಕನನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು. ಆ ಸಂವಾದ ನೋಡಿ, ಅಯೋಧ್ಯ ಕಾಂಡದಲ್ಲಿ ಏನು ಸಂವಾದ ಇದೆ ಅಂದರೆ, ಶಂಭುಕನಿಗೆ ವಿಚಾರ ಮಾಡ್ತಾನೆ, ರಾಮ
ನೀನು ಯಾರು ಅಂದರೆ ನಾನೊಬ್ಬ ಶಂಭುಕ್ ಅಂತಕ್ಕಂಥವು. ಯಾಕೆ ಜಾತಿಯವನೆಂದರೆ ನಾನು ಶೂದ್ರ ಜಾತಿಯವನಂತಾನೆ. ಶೂದ್ರ ವಿದ್ಯಂ ನ ಅರ್ಹತೆ ಅಂತೇಳಿ ಅವ್ರ ಶಾಸ್ತ್ರ ಹೇಳುತ್ತೆ. ನೀನು ಅವರ ಶಾಸ್ತ್ರಕ್ಕೆ ವಿರುದ್ಧವಾಗಿ ತಪಸ್ಸು ಮಾಡೋದಕ್ಕಾಗಿ, ಜ್ಞಾನಾರ್ಜನೆ ಸಂಪತ್ತು ಮಾಡಿದಕ್ಕಾಗಿ, ಜ್ಞಾನಾರ್ಜನೆ ಹೆಚ್ಚಿಸುವ ಸಲುವಾಗಿ ತಪಸ್ಸು ಮಾಡಿದಕ್ಕಾಗಿ ಇವತ್ತು ಅವ್ರ ಮಗ ಸತ್ತನ ಬ್ರಾಹ್ಮಣರು. ಅದಕ್ಕೆ ಒಬ್ಬ ರಾಜನಾಗಿ ನಾವು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ನನ್ನ ಧರ್ಮ ಅಂತ ತಿಳಿದು ಅವನನ್ನು ಕತ್ತರಿಸಿ ಹಾಕಿಬಿಡ್ತಾನೆ ಸ್ನೇಹಿತರೆ. ಒಂದು ವೇಳೆ ಇವತ್ತು ಈ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಬದಲಾಗಿ ಈ ಮನುಶಾಸನ ಪುನಃ ಜಾರಿಗೆ ಬಂದದ್ದೇ ಆದರೆ ನೀವು SC ST OBC ಜನಾಂಗದವರು ನಿಮ್ಮ ಜಾತಿಯ ಕುಲಕಸಬುಗಳನ್ನು ಮಾಡಿಕೊಂಡು ನಾಯಿ ಕತ್ತಿಕಿನ ಹೇಯವಾಗಿರ್ತಕ್ಕಂಥ ಬದುಕು ನೀವು ಸವಿಸಬೇಕಾಗುತ್ತೆ, ನೆನಪಿಟ್ಕೊಂಡ್ಬಿಡ್ರಿ. ಅಂದರೆ ಕುರುಬರು ಕುರಿನೇ ಕಾಯಬೇಕು, ನಾವಿದರೂ ಹಜಾಮಂತಿನೇ ಮಾಡಬೇಕು, ಕಂಬಾರಿ ಗಡಿಗೆನೇ ಮಾಡಬೇಕು, ಕುಂಬಾರ ಗಡಿಗೆ ಮಾಡಬೇಕು, ಕಂಬಾರ ಕಬ್ಬಿಣ ಕೆಲಸ ಮಾಡಬೇಕು, ಬಡಿಗೆ ಕಟ್ಟಿಗೆ ಕೆಲಸ ಮಾಡಬೇಕು, ಮತ್ತು ಮಡಿವಾಳ ಬಟ್ಟೆ ತೊಳಿತಕ್ಕಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಈ ಅಸ್ಪೃಶ್ಯರಂತಕ್ಕಂಥ ಜನಾಂಗ, ಔಟ್ಕ್ಯಾಸ್ಟ್ ಪೀಪಲ್ಸು, ಅವ್ರಿಗಿಂತಲೂ ಹೀನಾಯವಾಗಿರ್ತಕ್ಕಂಥ ಬದುಕು ಮಾಡ್ತಕ್ಕಂಥ ದುಸ್ತರ ದಿನಗಳು ಅವರು ಈ ದೇಶದಲ್ಲಿ ಪುನಃ ತರಬೇಕು ಅನ್ನುವ ಸಲುವಾಗಿಯೇ ಈ ಘರ್ ವಾಪಸ್ ಅಂತಕ್ಕಂಥ ಕಾರ್ಯಕ್ರಮಗಳು ಈ ದೇಶದಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಈ ಕೆಲಸ ಇವತ್ತಿಂದಲ್ಲ, ದಯಾನಂದ ಸರಸ್ವತಿಯವರಿಂದಲೂ ಕೂಡ ಈ ಕೃತ್ಯ ನಡೆದಿರ್ತಕ್ಕಂಥದ್ದು ಈ ದೇಶದಲ್ಲಿ. ಅಂದರೆ ಘರ್ ವಾಪಸ್ಸಿ ಕೆಲಸ ನಡೆದಿರ್ತಕ್ಕಂಥದ್ದು. ಘರ್ ವಾಪಸ್ಸಿ ಅಂತ ಬೇರೆ ಏನೂ ಅಲ್ಲವೇ ಅಲ್ಲ. ಈ ದೇಶದ ಯಾವ ಮಾನವ ಧರ್ಮದಿಂದ ಹೈಜೆಕ್ ಆಗಿ ಅಥವಾ ಬೌದ್ಧ ಧರ್ಮದಿಂದ ಹೈಜೆಕ್ ಆಗಿ ಈ ವೈದಿಕರ ಸೇವಕರಾಗಿ ಬಂದಿರತಕ್ಕಂಥ ಅಥವಾ ಹಿಂದೂಗಳಾಗಿ ಬಂದಿರತಕ್ಕಂಥ ಈ ಶೂದ್ರರನ್ನು ಪುನಃ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ಇಸ್ಲಾಂಗೆ ಹೋಗಿರ್ತಕ್ಕಂಥ ಕ್ರೈಸ್ತರಾಗಿರ್ತಕ್ಕಂಥ ಬೌದ್ಧರಾಗಿರ್ತಕ್ಕಂಥ ಈ ಮಾನವ ಧರ್ಮೀಯರಿಗೆ ಪುನಃ ಹಿಂದೂ ಧರ್ಮದಲ್ಲಿ ತೆಗೆದುಕೊಂಡು ಬಂದು ಚಾತುರ್ವರ್ಣ ಪದ್ಧತಿಯ 4ನೇ ಅಂಗವಾಗಿ ಇಟ್ಟುಕೊಂಡು ಇವರನ್ನು ಆಯಾ ಜಾತಿಯ ಕುಲಕಸಗಳ ಬಗ್ಗೆ ಹಚ್ಚತಕ್ಕಂಥ ಕೆಲಸವೇ ಈ ಘರ್ ವಾಪಸ್ಸಿ ಅಂತಕ್ಕಂಥ ಕೆಲಸ ಅಂತಕ್ಕಂಥದ್ದು. ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ, ಅವರೆಲ್ಲೇ ಸಿಗಲಿ, ಯಾರಾದರೂ ಸಿಗಲಿ, ಅವ್ರಿಗೆ ಒಂದು ಪ್ರಶ್ನೆ ಕೇಳಿ, ಸರಿ ಘರ್ ವಾಪಸ್ಸಿ ಮಾಡಿ. ಆದರೆ ನೀವು ಯಾರೂ ಹಿಂದೂಗಳಲ್ಲಿ, ನೀವು ಬ್ರಾಹ್ಮಣರಿದ್ದೀರಿ. ಘರ್ ವಾಪಸ್ಸಿ ಬಂದಿರತಕ್ಕಂಥ ಜನಾಂಗದವ್ರಿಗೆ ನೀವು ಹಿಂದೂ ಮಾಡ್ತೀರಿ ವಿನ ಬ್ರಾಹ್ಮಣ ಮಾಡೋಂಗಿಲ್ಲ. ಬ್ರಾಹ್ಮಣ ಮಾಡಿದ್ದೇ ಆದರೆ ಅವರು ಘರ್ ವಾಪಸ್ಸಿ ಬಂದಿರತಕ್ಕಂಥ ಜನಾಂಗ ಅಥವಾ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ಜನಾಂಗದವರಿಗೆ ಘರ್ ವಾಪಸ್ಸಿ ಮಾಡಿ ಅವರು ಧರ್ಮ ಪರಿವರ್ತನೆ ಮಾಡ್ತೀನಿ ಅನ್ನೋದಾದರೆ, ಬ್ರಾಹ್ಮಣ ಧರ್ಮಕ್ಕೆ ಅವರನ್ನು ಪರಿವರ್ತನೆ ಮಾಡಿದ್ದೇ ಆದರೆ ಅದಕ್ಕೆ ನನ್ನ ಆಕ್ಷೇಪಣೆ ಏನಿಲ್ಲ, ಅಥವಾ ಮತ್ತು ಪ್ರಜ್ಞಾವಂತ ನಾಗರಿಕರ ಆಕ್ಷೇಪಣೆ ಏನೂ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಬಾಡಿಗೆ ಭಾಷಣಕಾರರಿಗೆ ಹೇಳಬೇಕು ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ಸಾದರಪಡಿಸುತ್ತಾ, ಸ್ನೇಹಿತರು, ತುಂಬ ದುಃಖದ ಸಂಗತಿ. ನಮ್ಮನ್ನು ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ. ಈ ಧರ್ಮ ಪರಿವರ್ತನೆ ಮಾಡ್ತಕ್ಕಂಥ ಅಥವಾ ಧರ್ಮಾಂತರ ಆಗ್ತಕ್ಕಂಥ ಸದಾವಕಾಶ ಇದು ಶಾಸನಬದ್ಧವಾಗಿ ಈ ದೇಶದ SC ST OBC ಎಲ್ಲ ಜನಾಂಗದವ್ರಿಗೆ ಸಿಕ್ಕಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ರಿಗೆ ಗೊತ್ತಿತ್ತು, ನಾನು ಮಹಾಪರಿನಿಬ್ಬಾಣಗೊಂಡ ನಂತರ ಈ ಮನುವಾದಿ ಮಸ್ತಿಷ್ಕದ ಬ್ರಾಹ್ಮಣವಾದಿಗಳು ನನ್ನ ಜನಾಂಗವನ್ನು ತುಂಬ ಶೋಷಣೆಗೊಳಪಡಿಸ್ತಾರೆ, ಪುನಃ ಇವರನ್ನು ಗುಲಾಮಗಿರಿಗೆ ತಳ್ತಾರೆ ಅಂತಕ್ಕಂಥದ್ದು ಗೊತ್ತಿದ್ದು ಯಾವತ್ತಾದರೂ ಒಂದು ದಿವಸ ಈ SC ST OBC ಜನಾಂಗದವರು ಭಾರತದ ಸಂವಿಧಾನ ಓದ್ತಾರೆ. ಓದಾಕ್ಷಣ ನನ್ನ ಬಗ್ಗೆ ಇರತಕ್ಕಂಥ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಋಣಾತ್ಮಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಧನಾತ್ಮಕವಾಗಿ ಬದಲಾವಣೆ ಮಾಡಿಕೊಳ್ಳೋದ್ರ ಮೂಲಕ ಸಂವಿಧಾನದ ವಿಧಿ 25ರ ಅನ್ವಯ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಬಳಸ್ಕೊಂಡು ಅವರು ಎಲ್ಲಿ ಮಾನವೀಯತೆ ಇದೆಯೋ, ಎಲ್ಲಿ ಸ್ವಾತಂತ್ರ್ಯ ಇದೆಯೋ ಆ ಧರ್ಮದಲ್ಲಿ ಇವರು ಧರ್ಮಾಂತರ ಆಗ್ತಾರೆ ಅಂತಕ್ಕಂಥದ್ದು ಗೊತ್ತಿದ್ದು ಅವರು ನಂಬಿಕೊಂಡು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ವಿಧಿ 25ಅನ್ನು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಸೇರಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಇವತ್ತಿನ ದಿವಸ ಧರ್ಮಾಂತರ ಕಾರ್ಯಕ್ರಮಕ್ಕೆ ಘರ್ ವಾಪಸ್ಸಿ ಮಾಡೋದ್ರ ಮೂಲಕ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಕ್ಕಂಥವ್ರು ಇದೇ RSS ಮತ್ತು ವಿಶ್ವ ಹಿಂದೂ ಪರಿಷತ್ನವರು. ಯಾಕೆ ಇದರ ಬಗ್ಗೆ ಈ ನ್ಯಾಯಪಾಲಿಕೆಯಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾ ಇಲ್ಲ? ಶಾಸನದಲ್ಲಿರ್ತಕ್ಕಂಥ ಶಾಸಕರ ಸಂಸದರು ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಒಂದೇನ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ನಿಮಗೆ ಒಂದು 4 ಅಂಶಗಳು ಹೇಳ್ತೀನಿ ಸ್ನೇಹಿತರೆ. ಇವರು ಯಾವತ್ತೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಆದ ನಂತರ ಕೂಡ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ ಅದರ ಅಂಗಸಂಸ್ಥೆಗಳು ಭಾರತದ ಸಂವಿಧಾನಕ್ಕೆ ಅಗೌರವ ತೋರ್ತಕ್ಕಂಥ, ಭಾರತದ ಬಹುಸಂಸ್ಕೃತಿಗೆ ಅಗೌರವ ತೋರ್ತಕ್ಕಂಥ, ಭಾರತದಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿಗೆ ಅಗೌರವ ತೋರ್ತಕ್ಕಂಥ ಕೆಲಸ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ನಿಮ್ಮೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ. 2017ರಲ್ಲಿ ಜಂತರ ಮಂತ್ರದಲ್ಲಿ ಇದೇ ಬ್ರಾಹ್ಮಣವಾದಿಗಳು RSSನ
ಸದಸ್ಯರುಗಳು ಸಂವಿಧಾನದ ಪ್ರತಿಕೃತಿ ದಹನ ಮಾಡಿದ್ರು. ಆವಾಗ ಈ ದೇಶವನ್ನು ಆಳತಕ್ಕಂಥ ಯಾವ ಒಬ್ಬ ಜನಪ್ರತಿನಿಧಿ ಕೂಡ ಅದನ್ನು ಖಂಡಿಸಿ ಉಗ್ರವಾದ ಹೋರಾಟ ಮಾಡಿಲ್ಲ. ಯಾವ ಸಂವಿಧಾನ ಅವನಿಗೆ ಮತದಾನದ ಹಕ್ಕು ಕೊಟ್ಟಿದೆಯೋ, ಯಾವ ಸಂವಿಧಾನ ಅವನಿಗೆ ಚುನಾವಣೆಯಲ್ಲಿ ಗೆದ್ದು ಸಂಸದನಾಗ್ತಕ್ಕಂಥ ಹಕ್ಕು ಕೊಟ್ಟಿದೆಯೋ, ಅದೇ ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತಕ್ಕಂಥ ಉದ್ದಟತನದಿಂದ ಮಾತಾಡಿರ್ತಕ್ಕಂಥ ಅನಂತಕುಮಾರ್ ಹೆಗಡೆನ ಬಗ್ಗೆ ಇಲ್ಲಿವರೆಗೂ ಒಂದು ಕೇಸ್ ಮಾಡದೇ ಇರತಕ್ಕಂಥದ್ದು ದುರ್ದೈವದ ಸಂಗತಿ. ಸಂವಿಧಾನ ವಿರೋಧವಾಗಿ ನಾವು ಬಂದದ್ದೇ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತಕ್ಕಂಥದ್ದು ಸಂವಿಧಾನ ವಿರೋಧಿ, ಪ್ರಜಾತಂತ್ರದ ವಿರೋಧಿ, ಬಹುಸಂಸ್ಕೃತಿ ವಿರೋಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥ ವ್ಯಕ್ತಿಯ ವಿರುದ್ಧ ಶಾಸನಬದ್ಧವಾಗಿ ಯಾವುದೇ ಕ್ರಮ ಜರುಗಿಸಿ ಇರತಕ್ಕಂಥ ನಾಚಿಕೆಗೇಡಿನ ಸಂಗತಿಯಾಗಿದೆ. ನಾಗ್ಪುರದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿ ಮೇಲೆ ಇವರು 2007ರವರೆಗೆ ರಾಷ್ಟ್ರಧ್ವಜವನ್ನು ಹಾರಿಸದೆ ಅಪಮಾನ ಮಾಡಿರ್ತಕ್ಕಂಥ ಜನಾಂಗ ಈ ಜನಾಂಗ. ರಾಷ್ಟ್ರಧ್ವಜವನ್ನು ಕಿತ್ತಿ ತಮ್ಮ ಭಗವಾ ಧ್ವಜವನ್ನು ಹಾರಿಸಿರ್ತಕ್ಕಂಥ ರಾಷ್ಟ್ರದ್ರೋಹಿಗಳು ಇವರು. ಇವತ್ತಿನ ದಿವಸ ರಾಷ್ಟ್ರವಾದದ ಹೆಸರಿನಲ್ಲಿ ಈ ದೇಶದಲ್ಲಿ ದಂಗೆಗಳು, ಕೋಮುಗಲಭೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳು, ದಲಿತರ ಮೇಲೆ ದೌರ್ಜನ್ಯಗಳು, ಸಾಮಾಜಿಕ ಬಹಿಷ್ಕಾರಗಳು ಮತ್ತು ಧರ್ಮದ ನಡುವೆ ಈ ಸಂಘರ್ಷಗಳು, ಜಗಳಗಳು ಹಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಇವರು ಸಂವಿಧಾನ ವಿರೋಧವಾಗಿರ್ತಕ್ಕಂಥ ಚಟುವಟಿಕೆಗಳು ಇವತ್ತಿನ ದಿವಸ ನಡೀತಾ ಇವೆ. ಇದಕ್ಕೆ ಕಾರಣ ಬಲ ಕೇವಲ ಬ್ರಾಹ್ಮಣರಲ್ಲ. ನೋಡಿ, ಬ್ರಾಹ್ಮಣರು ಕೇವಲ ಕೊಡಲಿ ಇದ್ದ ಹಾಗೆ, ಅದರಲ್ಲಿ ಕಟ್ಟಿಗೆ ಅದರ ಕಾಮಾದರೆ ಗುಡ್ಡಾನೇ ಸಂಹಾರ ಮಾಡಿಬಿಡುತ್ತೆ. ಅಂದರೆ ಈ ದೇಶದಲ್ಲಿರ್ತಕ್ಕಂಥ SC ST ವಿಶೇಷವಾಗಿ OBC ಜನಾಂಗದವರು ಆ ಮನುವಾದಿಗಳ ಅಥವಾ ರಾಷ್ಟ್ರವಾದಿಗಳ ಅಥವಾ ಈ ಬಹುಸಂಸ್ಕೃತಿಯ ಸರ್ವನಾಶ ಮಾಡ್ತಕ್ಕಂಥ ದೃಢ ಸಂಕಲ್ಪ ಹೊಂದಿರತಕ್ಕಂಥ ಜನಾಂಗದ ಆ ಸಂಘಟನೆಯಲ್ಲಿ ಇವರು ಕಾವಾಗಿ ಅವರು ಗುಲಾಮರಾಗಿ ದುಡಿತಾ ಇದ್ದಾರೆ. ಈ ಮೂರ್ಖರಿಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ಏನು ಹೇಳಬೇಕು? ಮೂರ್ಖರಿಗಿನ್ನ ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು? ಅವ್ರು ಹೋದಿ ಸೇರೋ ಸಲುವಾಗಿ ಇವತ್ತಿನ ದಿವಸ ಈ ದೇಶದಲ್ಲಿ SC ST OBC ಜನಾಂಗದ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಿರಂತರವಾಗಿ ನಡೀತಾ ಇವೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ, ಸ್ನೇಹಿತರೆ, ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ಒಂದು ಕಳಕಳಿ ಮನವಿ ಮಾಡ್ಕೊತಾ ಇದ್ದೀನಿ. ಆ ಒಂದು ಮನುವಾದಿ ವ್ಯವಸ್ಥೆಯ ಅಡಿಯಲ್ಲಿ ಸಿಲುಕಿರ್ತಕ್ಕಂಥ SC ST OBC ಜನಾಂಗದವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ, ನಿಮ್ಮ ನಾಲೆಜಿಗೆ ತಕ್ಕಂತೆ ಅವರು ಮಾಡ್ತಕ್ಕಂಥ ಕುಕೃತ್ಯಗಳನ್ನು ದಾಖಲಿಸಿ ಸಮೇತ ಆ ಮಕ್ಕಳಿಗೆ, ಆ ಯುವಕರಿಗೆ ಹೇಳೋದ್ರ ಮೂಲಕ, ಆ ಯುವತಿಯರಿಗೆ ಹೇಳೋದ್ರ ಮೂಲಕ ಅವರನ್ನು ಪುನಃ ಮಾನವ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥ ಮತ್ತು ಬಹುಸಂಸ್ಕೃತಿಯ ರಾಷ್ಟ್ರವಾಗಿರ್ತಕ್ಕಂಥ ರಾಷ್ಟ್ರಾಭಿಮಾನವನ್ನು ಬಿತ್ತೋದ್ರ ಮೂಲಕ ಭಾರತದ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದನ್ನು ಗೌರವಿಸೋ ಮೂಲಕ ಅವರು ಮತ್ತೆ ಪ್ರಬುದ್ಧ ಭಾರತಕ್ಕೆ ನಿರ್ಮಾಣಕ್ಕೆ ಅವರು ಕೂಡ ಕಾರಣೀಭೂತರಾಗ್ತಕ್ಕಂಥ ಒಂದು ಕೆಲಸ ನೀವೆಲ್ಲರೂ ಕೂಡ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ, ನಮ್ಮ ಮೇಲೆ ಅದ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ಸ್ನೇಹಿತರೆ, ಈ ದೇಶದಲ್ಲಿ ಧರ್ಮಾಂತರ ಮಾಡಿರ್ತಕ್ಕಂಥ ಕೆಲಸ ಮೊದಲು ಆರಂಭ ಮಾಡಿರ್ತಕ್ಕಂಥವರು ಆರ್ಯರು. ಅದಾದ ನಂತರ ಧರ್ಮಾಂತರ ಮಾಡ್ತಕ್ಕಂಥ ಕೆಲಸ ಪ್ರಜೆಗಳ ಒಪ್ಪಿಗೆ ಮೇಲೆಗೆ ಮತ್ತು ಸ್ವಾತಂತ್ರ್ಯ ಸಮಾನತೆ ಸಲುವಾಗಿ ಇವರು ಅರ್ಜಿ ಕೊಟ್ಟಾಗ, ಮನವರಿಕೆ ಮಾಡಿದಾಗ ಅಥವಾ ಇವರು ಮನವಿ ಸಲ್ಲಿಸಿದಾಗ ಇಸ್ಲಾಮರು ಮಾಡಿದ್ರು. ತದನಂತರ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಡಲು ಬಂದಾಗ ಅಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ಸೋತು ಹೋಗಿರ್ತಕ್ಕಂಥ ಈ ದೇಶದ SC ST OBC ಜನಾಂಗ ಕ್ರೈಸ್ತ ಧರ್ಮಕ್ಕೆ ಧರ್ಮಾಂತರಗೊಂಡರು. ತದನಂತರ ಪ್ರಜ್ಞಾ, ಕರುಣ, ಶೀಲ, ಮುದಿತ ಅಂತಕ್ಕಂಥ ಅಂಶಗಳು ಒಳಗೊಂಡಿರ್ತಕ್ಕಂಥ ಮತ್ತು ವೈಚಾರಿಕತೆ, ನೈತಿಕತೆ ಮತ್ತು ಸಂಘಟನಾತ್ಮಕತೆ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಬಹುಜನ ಹಿತಾಯ, ಬಹುಜನ ಸುಖಾಯ ತತ್ವವನ್ನು ಪ್ರಪಂಚದಾದ್ಯಂತ ಸಾರ್ತಕ್ಕಂಥ ಬೌದ್ಧ ಧರ್ಮಕ್ಕೆ ಜನ ಮನಸೋತು ತಾವು ಪ್ರಬುದ್ಧರಾಗಬೇಕು, ಮನದ ಮಸ್ತಿಷ್ಕ ಬದಲಾವಣೆ ಮಾಡ್ಕೋಬೇಕು ಅಂಥೇಳಿ ಧರ್ಮಾಂತರ ಆಗ್ತಾ ಇದ್ದಾರೆ ವಿನ ಬೇರೆ ಯಾವುದೇ ವಿಷಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿದಾಯವನ್ನು ಹೇಳ್ತೀನಿ. ಎಲ್ಲರಿಗೂ ನನ್ನ ಮೈತ್ರಿಪೂರ್ಣ ಅಭಿವಂದನೆಗಳು. ಜೈ ಭೀಮ್, ನಮೋ ಬುದ್ಧಾಯ.